ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಈ ವಿಡಿಯೋ ಎಲ್ರಿಗೂ ಒಂದಲ್ಲ ಒಂದಿನ ಉಪಯೋಗಕ್ಕೆ ಬಂದೇ ಬರುತ್ತೆ. ವಿಡಿಯೋವನ್ನ ಪ್ಲೀಸ್ ಕೊನೆವರೆಗೂ ನೋಡಿ. ಎಷ್ಟೊಂದು ಸಲ ನಮ್ಮ ಆರೋಗ್ಯ ಹದಗೆಟ್ಟಾಗ ಅಥವಾ ಮಳೆಯಲ್ಲಿ ನಿಂತಾಗ ಅಥವಾ ಬೇರೆ ವಾತಾವರಣಕ್ಕೆ ನಾವು ಹೋದಾಗ, ಬೇರೆ ಜಾಗಗಳಿಗೆ ಹೋದಾಗ ತುಂಬಾ ಚಳಿ ಆಗೋದಕ್ಕೆ ಶುರುವಾಗುತ್ತೆ. ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಬಾಡಿ ಎಲ್ಲ ಫುಲ್ ಶೇಕ್ ಆಗ್ತಿರುತ್ತೆ. ಈ ಚಳಿಯನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಿರೋದಿಲ್ಲ. ಎಷ್ಟೊಂದು ಸಲ ಸಡನ್ ಆಗಿ ಕೂಡ ಹೀಗಾಗ್ಬಿಡತ್ತೆ. ಈ ರೀತಿ ನಿಮ್ಗೆ ತುಂಬಾ ಚಳಿ ಆದಾಗ ಸಡನ್ ಆಗಿ ಆ ಕ್ಷಣಕ್ಕೆ ಅದನ್ನ ಕಂಟ್ರೋಲ್ ಅಲ್ಲಿ ತಗೊಬೇಕು, ಕಂಟ್ರೋಲ್ ಮಾಡಬೇಕು, ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ಇವತ್ತೊಂದು ಸಿಂಪಲ್ ಪ್ರಾಣಾಯಾಮವನ್ನ ತಿಳಿಸ್ತೀನಿ. ಅದನ್ನ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ. ಚಳಿ ಪೂರ್ತಿ ಮಾಯ ಆಗತ್ತೆ. ಯಾವ ಪ್ರಾಣಾಯಾಮ ಅಂತಂದ್ರೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನೀವು ಸೂರ್ಯ ಭೇದನ ಪ್ರಾಣಾಯಾಮವನ್ನ ಮಾಡಬೇಕು. ಎಡಗೈಯಲ್ಲಿ ಯಾವ್ದಾದ್ರು ಒಂದು ಮುದ್ರೆಯನ್ನ ಇಟ್ಕೊಳ್ಳಿ. ಚಿನ್ ಮುದ್ರೆಯನ್ನ ಇಟ್ಕೊಂಡಿದ್ದೀನಿ. ಬಲಗೈಯಲ್ಲಿ ಅನುನಾಸಿಕ ಮುದ್ರೆಯನ್ನ ಇಟ್ಕೊಳ್ಳಿ. ಎಡಗಡೆ ಭಾಗವನ್ನ ಕ್ಲೋಸ್ ಮಾಡಿ ಈ ರೀತಿ ಆರಾಮವಾಗಿ ನಿಮ್ಮ ತೊಡೆ ಮೇಲೆ ಈ ಮುದ್ರೆಯನ್ನು ಹಾಕೊಂಡಿರ್ತೀರಲ್ಲ, ಆ ಕೈಯನ್ನ ಇಟ್ಕೊಂಡು ಆರಾಮವಾಗಿ ಕೂತ್ಕೊಳ್ಳಿ. ನೋಡಿ, ಬಲಗಡೆಯಿಂದ ಉಸಿರನ್ನ ತಗೋಬೇಕು. ಎಡಗಡೆ ಮೂಗನ್ನ ಕ್ಲೋಸ್ ಮಾಡಿರ್ಬೇಕು. ಬ್ರೀತ್ ಇನ್. ಎಷ್ಟು ನಿಧಾನವಾಗಿ ಉಸಿರನ್ನ ತಗೊಳಕ್ಕಾಗುತ್ತೋ ಅಷ್ಟು ನಿಧಾನವಾಗಿ ಆರಾಮವಾಗಿ ತಗೋಬೇಕು. ಬ್ರೀತ್ ಇನ್. ಎಡಗಡೆ ಬ್ರೀತ್ ಔಟ್. ಮತ್ತೆ ಎಡಗಡೆ ಕ್ಲೋಸ್ ಮಾಡಿ, ಬಲಗಡೆ ಬ್ರೀತ್ ಇನ್, ಎಡಗಡೆ ಬ್ರೀತ್ ಔಟ್. ಬಲಗಡೆಯಿಂದ ಬ್ರೀತ್ ಇನ್, ಎಡಗಡೆಯಿಂದ ಬ್ರೀತ್ ಔಟ್. ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು, ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಈ ರೀತಿ 12 ರೌಂಡ್ಸ್ ಮಾಡಬೇಕು. ಈ ರೀತಿ 12 ಬಾರಿ ಮಾಡಬೇಕು. ಇಷ್ಟು ಮಾಡೋ ಅಷ್ಟೊತ್ತಿಗೆ ಚಳಿ ಎಲ್ಲ ಕಡಿಮೆ ಆಗುತ್ತೆ. ಇದು ನಮ್ಮ ದೇಹದ ಉಷ್ಣಾಂಶವನ್ನ ಜಾಸ್ತಿ ಮಾಡುತ್ತೆ, ನಮ್ಮ ಬಾಡಿಯನ್ನ ಹೀಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾವಾಗ ನಿಮ್ಗೆ ಚಳಿ ಆಗತ್ತೆ ಆ ಟೈಮಲ್ಲಿ ಮಾಡಿ. ಅಥವಾ ತುಂಬಾ ಶೀತ ಇರುತ್ತೆ ನೋಡಿ, ಅಂದ್ರೆ ಕೆಲವೊಂದ್ಸಲ ಹೀಟ್ ಆಗಿ ಕೂಡ ನಮ್ಗೆ ಅಂದ್ರೆ ನೆಗಡಿ, ಶೀತ, ಕೆಮ್ಮು ಎಲ್ಲ ಆಗಿರುತ್ತೆ. ಬಾಡಿ ಹೀಟ್ ಇರೋರು ಇದನ್ನ ಮಾಡೋದಕ್ಕೆ ಹೋಗ್ಬಾರ್ದು. ಬೇರೆ ಟೈಮಲ್ಲಿ ಶೀತ ಎಲ್ಲ ಆದಾಗ, ಬೇರೆ ಟೈಮಲ್ಲಿ ಕೆಲವೊಂದ್ಸಲ ತುಂಬಾ ಶೀತ, ಕೋಲ್ಡ್ ಆಗ್ಬಿಡುತ್ತೆ, ನಮ್ದು ಕೋಲ್ಡ್ ಮೈ ಅಂತೆಲ್ಲ ಹೇಳ್ತಿರ್ತಾರೆ ನೋಡಿ. ಅಂಥವ್ರು ಕೂಡ ಇದನ್ನ ಬೇರೆ ಅಂದ್ರೆ ಅವ್ರಿಗೆ ಶೀತ ಆದಾಗ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ಚಳಿ ಬಂದಿದೆ ಅಂದ್ರೆ, ಚಳಿ ಆಗ್ತಾ ಇದೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ತುಂಬಾನೇ ಸಿಂಪಲ್ ಆಗಿದೆ. ಖಂಡಿತವಾಗ್ಲೂ ಚಳಿ ಆದಾಗ ಇದನ್ನ ಪ್ರಾಕ್ಟೀಸ್ ಮಾಡಿ.